ನಮಸ್ಕಾರ. ನಾನು ಮನೀಶ್ CBDC ಕಾಲೇಜಲ್ಲಿ ಪ್ರಾಂಶುಪಾಲರ್ ಆಗಿ 1 ಮಂತ್ ಹಿಂದಿಂದ ಚಾರ್ಜ್ ತೊಗೊಂಡಿದ್ದೀನಿ. ಇಲ್ಲಿ ಇರೋ ಸಮಸ್ಯೆಗಳನ್ನು ನಾನು ಫಸ್ಟಿಂದನೂ ಎಲ್ಲ ನೋಡ್ತಾನೆ ಬಂದಿದ್ದೀನಿ. ಸೊ ಅದ್ರ ಬಗ್ಗೆ ಏನೇನು ಚೇಂಜಸ್ ಮಾಡಬೇಕಲ್ಲ ಅದನ್ನು ಮಾಡ್ತಾನೆ ಇದ್ದೀನಿ. ಬಸ್ ಸಮಸ್ಯೆ ಕೇಳ್ತಿದ್ರಲ್ಲ, ಬಸ್ ಸಮಸ್ಯೆ ಕಂಟಿನ್ಯೂಸ್ಲಿ ನಾವು ಫಾಲೋ ಅಪ್ ಮಾಡ್ತಾನೆ ಇದ್ದೀವಿ. ಇವನ್ ಇಲ್ಲೇನೋ ಡಿಪೋ ಆಗಿದೆ ಅಂತ ಹೇಳಿದ್ರು, ಡಿಪೋ ಆಗಿ ಬಸ್ ಬರುತ್ತೆ, ಒಂದು 10 ಡೇಸ್ ಟೈಮ್ ಕೊಡ್ರಿ ಮೇಡಮ್ ಬಿಡ್ತೀವಿ ಅಂತಂದರೆ ಇವತ್ತು ಮಾರ್ನಿಂಗ್ 8 o'clock ಬಸ್ ಬಂದಿದೆ. ವಿದ್ಯಾರ್ಥಿಗಳು ಆ ಟೈಮನ್ನು ಕರೆಕ್ಟ್ ಟೈಮಿಗೆ ಬಂದು ಕಾಲೇಜಿಗೆ ಸೇರಿಕೊಂಡ್ರೆ ಬಸ್ಸಿನ ಸಮಸ್ಯೆ ಆಗೋದಿಲ್ಲ. ಇನ್ ಟೈಮ್ ಬರಬೇಕು ಹುಡುಗರು. ಮತ್ತು 9 o'clock ಒಂದು ಬಸ್ ಇದೆ, ಆ ಬಸ್ಸಿಗೂ ಬಂದ್ರೂ ನಾವೇನು ಮಾಡಿದ್ವಿ 8 o'clock 5:30 ನಮ್ಮ ಕಾಲೇಜ್ ಇರೋದು. ಮುಂಚೆ ಹೆಂಗಿತ್ತು 9 to 5 ಇತ್ತು. ಸೊ ಅದನ್ನು ಚೇಂಜಸ್ ಇಮಿಡಿಯೇಟ್ಲಿ ಮಾಡಿದ್ರಿಂದ 1 ಮಂತ್ ಬಿಫೋರ್ ಮಾಡಿರೋದ್ರಿಂದ ಬಸ್ಸಿನ ಸಮಸ್ಯೆ ಆಗಿದೆ. ನಾವು ಅದಕ್ಕೂ ಲೆಟ್ರ್ ಕೊಟ್ಟದ್ದು ಹೇಳಿದೆ ಅಲ್ಲ, ಈಗ ಚೇಂಜಸ್ ಆಗಿದೆ. ಸೊ ಆಮೇಲೆ ಹುಡುಗರಿಗೆ ಸಮಸ್ಯೆ ಆಗಬಾರ್ದು, ಹಳ್ಳಿಯಿಂದ ಬರ್ತಾರಂತ ಹೇಳಿಬಿಟ್ಟು 8 o'clock ಇರೋದು ಕಾಲೇಜ್, 8 to 8:30 ನಮ್ದೇನೋ ಬ್ರೇಕ್ ಟೈಮ್ ಇರುತ್ತೆ. ಸೊ ಇನ್ ಬಿಟ್ವೀನ್ ಬಿಡೋದು ಬೇಡ, ಇದ್ರೊಳಗಡೆ ಆಗಲಿ 8 to 8:30 ಅಂತ ಹೇಳ್ಬಿಟ್ಟು ಅದನ್ನು ಚೇಂಜಸ್ ಮಾಡಿದ್ದೀವಿ. ಆಮೇಲೆ 9 o'clock ಕ್ಲಾಸ್ ಸ್ಟಾರ್ಟ್ ಮಾಡೋಂಗೆ ನಾವು ಮಾಡಿದ್ವಿ. 8 to 8:15 ಪ್ರೇಯರ್ ಆಗುತ್ತೆ. 15 minutes ಅಸೆಂಬ್ಲಿ ಅಟೆಂಡೆನ್ಸ್ ಅದೆಲ್ಲ ಮುಗಿಸ್ಕೊಂಡು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ದೀವಿ. ಆಮೇಲೆ 5 ಜನ ಏನಿದಾರಲ್ಲ ಸ್ಟೂಡೆಂಟ್ಸ್, 5 ಜನ ಸ್ಟಾಫನ್ನು ನಾವು ಫ್ಯಾಕಲ್ಟೀಸ್ನ ಹೈಯರ್ ಮಾಡ್ಕೊಂಡಿದ್ದೀವಿ. ಅವರು ವೆಲ್ ಎಜುಕೇಟೆಡ್ ಇದ್ದಾರೆ. ಅವ್ರದ್ದು ಕ್ವಾಲಿಫಿಕೇಷನ್ನು ನಿಮ್ಗೆ ತೋರಿಸ್ತೀನಿ. ಈವನ್ ಅವ್ರ ಟೀಚಿಂಗ್ನು ನಮ್ಮ ಕಡೆ ರೆಕಾರ್ಡಿಂಗ್ ಇದೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಆಮೇಲೆ ಇದು ನಾನೊಬ್ಬಳೇ ಇಂಟರ್ವ್ಯೂ ಮಾಡಿರೋದಲ್ಲ, ಹೆಡ್ ಆಫೀಸಿಂದನೂ ಇಂಟರ್ವ್ಯೂ ಮಾಡಿ ಅವ್ರನ್ನ ಕಳಿಸಿರೋದಿರುತ್ತೆ. ಆಮೇಲೆ ಈಗ ಮತ್ತೇನಿದೆ ಅಲ್ಲ, SSP ಇಂದ ಸ್ಟೈಫಂಡ್ ಕೊಡೋದು ಗೌರ್ಮೆಂಟಿಂದ ಬರುತ್ತೆ ಸ್ಟೈಫಂಡ್. ಅವ್ರ ಜೊತೆಗೆ ನಾನೇ ಖುದ್ದಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಹೋಗಿ ಮೀಟ್ ಆಗಿದ್ದೀನಿ. ಅವ್ರು ಹೇಳಿದ್ದು ಮೇಡಮ್ ಇದು 1 ವರ್ಷನೂ ಆಗ್ಬೋದು, 4 ವರ್ಷನೂ ಆಗ್ಬೋದು, ಇಲ್ಲ 3 ತಿಂಗಳೂ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನಾನು ಅದು ವಿದ್ಯಾರ್ಥಿಗಳಿಗೆ ಗಮನಕ್ಕೆ ಹೇಳ್ರಿ ಅಂತ ಹೇಳಿದ್ದೆ ನಮ್ದು ಕಂಪ್ಯೂಟರ್ ಆಪ್ರೇಟರ್ಗೆ. ಅವ್ರು ಅದನ್ನು ಡೇಟಾನು ಕಲೆಕ್ಟ್ ಮಾಡ್ತಿದ್ದಾರೆ. ಈಗ ಸ್ಟೂಡೆಂಟ್ಸ್ ಡೇಟಾನು ಕಲೆಕ್ಟ್ ಮಾಡ್ತಿದ್ದಾರೆ. ಪೇರೆಂಟ್ಸಿಗೆ ಕಾಲ್ ಮಾಡಿ OTP ಅದೇನಿದೆಲ್ಲ ಫಾರ್ಮಾಲಿಟೀಸ್ ಅದನ್ನೆಲ್ಲಾನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ವೆಹಿಕಲ್ದು ದೊಡ್ಡ ಸಮಸ್ಯೆ ಇದೆ. ಅವರು ಟಮ್ ಅಲ್ಲಿ ಬರೋದು, ಟ್ರ್ಯಾಕ್ಟರ್ ಅಲ್ಲಿ ಬರೋದು, ನಾಳೆ ಅನಾಹುತ ಆದ್ರೆ ಯಾರು ಹೊಣೆ? ಅದೇ ಸರ್, ಬಸ್ ಇಲ್ಲಿ ಅಂದ್ರೆ ಟೈಮಿಂಗ್ ಇರುತ್ತೆ ಸರ್. ಆ ವಿತಿನ್ ಟೈಮ್ ಒಳಗಡೆ ಬಂದ್ಬಿಟ್ರೆ ಹುಡುಗರು ಬಸ್ಸಿನ ಸಮಸ್ಯೆ ಆಗಲ್ಲ. ಆಮೇಲೆ ನಮ್ಮ ಕಡೆ ಹಾಸ್ಟೆಲ್ ಇದೆ. ಅಲ್ಲ ಅದಕ್ಕೆ ಏನಾರ ನೀವು ಮನವಿ ಏನಾರ ಮಾಡ್ಕೊಂಡಿದ್ದೀರೋ? ಮಾಡಿದೀವಿ ಸರ್, ಮತ್ತೆ ಯಾಕೆ ನೀವು ಮನವಿ ಮಾಡಿದೀವಿ, ಅಧಿಕಾರಿಗಳಿಗೂ ಭೇಟಿಯಾಗಿದ್ದೀವಿ ಸರ್. ಕಾಲಲ್ಲಿ ಅವರಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೆ ಇರ್ತೀವಿ, ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಸೊ ಅದನ್ನಂತೂ ಮಾಡಿದ್ದೀವಿ ಸರ್. ಇವತ್ತು ಬಂದಿದೆ ಸರ್, 8 o'clock ಬಸ್ ಬಂದಿದೆ. ಇವನ್ 9 o'clock ಇಲ್ಲ 8:45 or 9 o'clock ಬಸ್ ಬರುತ್ತೆ ಸರ್. ಮೇಡಮ್ ಈಗ ಏನು ಹೇಳ್ತಿದ್ದಾರೆ, ನೀವು ಹೇಳ್ತಾ ಇದ್ರಿ ಡಿಪಾರ್ಟ್ಮೆಂಟ್ ಅವರೇ ಹೈಯರ್ ಅಥಾರಿಟಿ ಅವರೇ ಅವರನ್ನು ಡೆಮೋ ಮಾಡಿ ಕಳಿಸಿದ್ದಾರೆ, ನಮ್ಮ ಕಡೆ ವಿಡಿಯೋ ಇದಾವೆ ಅಂತ ಹೇಳ್ತೀರಿ, ಇಂಟರ್ವ್ಯೂ ಮಾಡಿದ್ದಾರೆ ಅಂತ ಹೇಳ್ತೀರಿ. ಆದರೆ ಇವತ್ತು ಯಾರೇ ಇಂಟರ್ವ್ಯೂ ಮಾಡಲಿ, ಆದರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲ್ಲ ಅಂದಮೇಲೆ ನೀವು ಕ್ರಮ ತಗೊಳ್ಬೇಕಾಗಿರೋದು ಯಾರು ಜವಾಬ್ದಾರಿ ಮೇಡಮ್? ನಾನು ಅದನ್ನ ಎನ್ಕ್ವೈರಿನೂ ಮಾಡಿದ್ದೀನಿ. ಇದೇ ಕ್ಲಾಸಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಸಮನಾಗಿರಂಗಿಲ್ಲ. ಒಬ್ಬನಿಗೆ ಅರ್ಥ ಆಗಂಗಿಲ್ಲ, ಒಬ್ರಿಗೆ ಅರ್ಥ ಆಗುತ್ತೆ. ಅದನ್ನ ಅವ್ರು 4 ಸರ್ತಿ ಹೇಳಿದ್ದಾರೆ ಸರ್. 4 ಸರ್ತಿ ಟೀಚ್ ಮಾಡಿ ಹೇಳಿದಾರ. ಅದಕ್ಕೆ ನಮ್ಮ ಕಡೆ ಪ್ರೂಫ್ ಇದೆ. ನಮ್ಮ ಸ್ಟಾಫ್ಗಳು ಏನಲ್ಲ ಬರೀ ಡೈರೆಕ್ಟ್ ಆಗಿ ಹೋಗಿ ಟೀಚ್ ಮಾಡಲ್ಲ, ಅವರು ಹೋಮ್ವರ್ಕ್ ಮಾಡ್ತಾರ, ಲೆಸನ್ ಪ್ಲಾನ್ ಬರೀತಾರ, ಡೆಮೋನ್ಸ್ಟ್ರೇಷನ್ ಪ್ಲಾನ್ ಬರೀತಾರ. ಎವ್ರಿ ಡೇ ನಾನು ನೋಡ್ತೀನಿ ಸರ್, ಅದನ್ನ ಚೆಕ್ ಮಾಡ್ತೀನಿ. ಟೀಚಿಂಗ್ ಅನ್ನ ಅಬ್ಸರ್ವ್ ಮಾಡೋರು ಸಿಪಾಯಿ ಇಲ್ಲ ಸರ್, ಅಬ್ಸರ್ವ್ ಮಾಡಕ್ಕೆ ಸಿಪಾಯಿ ಮಾಡಲ್ಲ ಸರ್. ಕ್ಲಾಸಸ್ ಎಲ್ಲ ರೆಗ್ಯುಲರ್ ನಡೀತಿದೆ. ಡೆಮೋ ತಗೋತಾರೆ. ಒಬ್ಬರು ಸಿಪಾಯಿ ಡೆಮೋ ತಗೋತಾನೆ ಅಂತಂದ್ರೆ ಡೆಮೋ ತಗೊಳ್ಳಲ್ಲ ಸರ್. ನಮ್ಮ ಕಡೆ ಕ್ಯಾಮೆರಾಸ್ ಇದಾವೆ, ನಮ್ಮ ಕಡೆ ಕ್ಯಾಮೆರಾ ಡೆಮೋ ತಗೊಳ್ಳೋದು ಸರ್. ರೆಕಾರ್ಡಿಂಗ್ ನಾವು ಮಾಡಕ ಸಿಪಾಯಿನ ಕಳಿಸ್ತಾರೆ ಅಂತಂದ್ರೆ ನಾವು ಮಾಡಕಾಗುತ್ತೆ ಸರ್. ವಿಡಿಯೋ ಅಟೆಂಡರ್ ಕಡೆ ಮಾಡಿಸಬೇಕಲ್ಲ. ನೀವು ಪ್ರಶ್ನೆ ಮಾಡಬೇಡಿ ಮೇಡಮ್, ಪ್ರಶ್ನೆ ಮಾಡೋದಲ್ಲ, ನೀವು ಪ್ರಿನ್ಸಿಪಾಲ್ ಆಗಿ ನೀವು ತಗೋಬೇಕು ಸರ್. ಅದನ್ನ ನಾವು ಬದಲಾವಣೆ ಮಾಡಬೇಕು, ಮಾಡ್ತೀವಿ. ಈಗ ಲೆಕ್ಚರರ್ಗಿಂತ ಹೈಯರ್ ಇದ್ದಂತವ್ರು ಲೆಕ್ಚರರ್ನ ಡೆಮೋ ತಗೋಬೇಕು. ಬಟ್ ಸಿಪಾಯಿನ ಕಳಿಸಿ ಡೆಮೋ ತಗೋತೀರಿ ಅಂತಂದ್ರೆ ಇದು ನಾಚಿಕೆಡಲ್ಲ. ಇದು ಸುಳ್ಳು. ನಾವು ಇದನ್ನ ಈಗ ನೀವೇ ಹೇಳಿದ್ರಲ್ರಿ ಸಿಪಾಯಿನ ಕಳಿಸೋದು ನೀವೇ ಮಾಡಕ್ಕಾಗಲ್ಲ. ಕ್ಲಾಸಸ್ ನಡೀತಿದ್ರೆ ಬರ್ಕೊಂಡು ಬರ್ತಾರೆ ಅಷ್ಟೇ ಸರ್. ಡೆಮೋ ಯಾರು ತಗೊಂಡಿಲ್ಲ. ಇನ್ನೊಂದು ಪ್ರಶ್ನೆ, ಇನ್ನೊಂದು ಇಲ್ಲೇ ಟೀಚಿಂಗ್ಗಿಂತ ಪ್ರಾಕ್ಟಿಕಲ್ ಬಹಳ ಮುಖ್ಯವಾಗಿರುತ್ತೆ. ನೀವು ಪ್ರಾಕ್ಟಿಕಲ್ ಮಾಡಲ್ಲ ಅಂತ ಹೇಳ್ತಾರೆ ಮಕ್ಕಳು. ಇಲ್ಲ ಸರ್, ಪ್ರಾಕ್ಟಿಕಲ್ ಮಾಡ್ತಿದ್ದಾರೆ. ಪ್ರಾಕ್ಟಿಕಲ್ ಇಲ್ಲ ಸರ್ ಇಲ್ಲಿ ಅಂತ ಹೇಳ್ತಾರೆ. ನೀವು ಒಂದ್ ಸರ್ತಿ ನಮ್ಮ ಕಾಲೇಜನ್ನ ನಾ ತೋರಿಸ್ತೀನಿ ನಿಮ್ಗಡೆ. ಪ್ರಾಕ್ಟಿಕಲ್ ನಡೀತಿದೆ. ಒಂದೇನಂತಂದ್ರೆ DTDM ಹುಡುಗರಿಗೆ ಮಿಲ್ಲಿಂಗ್ ಮಷಿನ್ಸ್ ಬರ್ಬೇಕು. ಅವು ಹೆವಿ ಮಷಿನ್ಸ್ ಇದಾವೆ ಸರ್. ಅವು ಬಂದಿಲ್ಲ ಅಂದ್ರೆ ನಾವು ಡೆಪ್ಯೂಟ್ ಮಾಡ್ತೀವಿ, ಬೇರೆ ಕಾಲೇಜಸ್ಸಿಗೆ ಹೋಗಿ ಟ್ರೈನಿಂಗಿಗೂ ಹಾಕ್ತೀವಿ ಸರ್. ಮೇಡಮ್ ಈಗ ಅವರು ತಮಗೆ 15 ದಿವಸ ಗಡುವು ಕೊಟ್ಟಿದ್ದಾರೆ. 15 ದಿವಸ ಎಲ್ಲ ಪ್ರಾಬ್ಲಮ್ ಶಾರ್ಟ್ ಔಟ್ ಆಗ್ತದಾ? ಮಾಡ್ತೀರಾ? ನನ್ನ ಕಡೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ಸರ್. ಚೇಂಜ್ ಮಾಡಿ ಇಲ್ಲ, ಮ್ಯಾಕ್ಸಿಮಮ್ ಆಗಲೇಬೇಕು ನೀವು. ನೋಡಿ ಮೇಡಮ್, ನೀವು ಇವತ್ತು ಬಂದಿನ ನಾಳೆ ಬಂದಿನ ಅಂತೇಳಿ ಸಬೂಬ್ ಹೇಳಿ ನೀವು ಜರ್ಕೊಳ್ಳೋಂಗಿಲ್ಲ. ಇಲ್ಲ ಸರ್, ಆಸ್ ಎ ರೆಸ್ಪಾನ್ಸಿಬಲ್ ಕ್ಯಾಂಡಿಡೇಟ್ ತೋರಿಸ್ತೀನಿ
ನೀವು ಜವಾಬ್ದಾರಿ ಕ್ಯಾಂಡಿಡೇಟ್ ಇರೋದ್ರಿಂದ ನೀವು ಇವತ್ತು ಬಂದೇನು ನನಗೊಂದು ತಿಂಗಳು 2 ತಿಂಗಳು ಜವಾಬ್ದಾರಿ ಕೊಡ್ರಿ ಅಂತಂದ್ರೆ ಇಲ್ಲ. ಸೊ ನೀವು ಜವಾಬ್ದಾರಿ ಪರ್ಸನ್ ಇರೋದ್ರಿಂದ ಒಂದೇ ದಿವಸ ಬಂದರೂ ಕೂಡ ನಿಮ್ಮ ಜವಾಬ್ದಾರಿನ ನೀವು ಮಾಡಲೇಬೇಕು. ಅವರಿಗೆ ತಿಂಗಳನ್ನು ನೀಡಬಾರ್ದು ಇನ್ಮೇಲೆ. ಸರ್ ಇನ್ನೊಂದು ಸರ್ ಅವರಿಗೆ ತಿಂಗಳನ್ನು ನೀಡಬಾರ್ದು. ಒಂದನೇದ್ದು, ಎರಡನೇದ್ದು ನೀವು ಪ್ರಾಕ್ಟಿಕಲ್ ಕರೆಕ್ಟಾಗಿ ಪ್ರಾಕ್ಟಿಕಲ್ ಕೊಡ್ತಾ ಇರಿ ಅವ್ರಿಗೆ. ಯಾಕಂದರೆ ಇಲ್ಲಿ ಥಿಯರಿಕ್ಕಿಂತ ಪ್ರಾಕ್ಟಿಕಲ್ಲೇ ಭಾಳ ಮುಖ್ಯ. ಪ್ರಾಕ್ಟಿಕಲ್ ನೀವು ನೀಡೋದಿಲ್ಲ ಅಂತಂದ್ರೆ ಮಕ್ಕಳು ನಾಳೆ ಭವಿಷ್ಯ ಏನು ಅವ್ರದ್ದು? ಈ ಉಳಿದ ಸಬ್ಜೆಕ್ಟ್ ಹಂಗಲ್ಲ. ಆರ್ಟ್ಸ್ ಕಾಮರ್ಸ್ದಲ್ಲಿ ಓದ್ತಿದ್ದಾರಲ್ಲ ಬರೀ ಥಿಯರಿ ಅಷ್ಟೇ, ಆ ರೀತಿ ಬೇರೆ ಅವರೆಲ್ಲ ಪುಸ್ತಕದಲ್ಲಿ ಓದಿಬಿಟ್ಟು ಪಾಸ್ ಆಗ್ತಾರೆ, ನಡೀತೈತ್ರಿ. ಬಟ್ ಇಲ್ಲಿ ಪ್ರಾಕ್ಟಿಕಲ್ಲೇ ಭಾಳ ಮುಖ್ಯ ಥಿಯರಿಕ್ಕಿಂತ. ಅದಕ್ಕೆ ನೀವು ಏನಿದೆ ಒಂದು ಮಷೀನ್ ಅದಷ್ಟು ಬಿಟ್ಟರೆ ಬಾಕಿ ಎಲ್ಲ ರನ್ ಆಗ್ತಿದಾವೆ ಸರ್. ನೋಡಿ ಮೇಡಮ್, ಆ ಸಮಸ್ಯೆ ಬರಬಾರ್ದು ಅಂತ ನಮ್ಮ ರಿಕ್ವೆಸ್ಟ್. ಕ್ಲಾಸ್ ರೂಮಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಸರ್. ಫಿಲ್ಟರ್ ಅಲ್ಲಿ ಹಾಕಿದ್ದೀವಿ. ಅದು ಬಿಟ್ಟರೆ ಇಲ್ಲ ರೀ ಮೇಡಮ್, ಇಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳು ಪ್ರತಿಯೊಂದು ಸಾರಿ ಆಯ್ತು ಒಂದು